2024ರಲ್ಲಿ ಚಿನ್ನದ ಹೂಡಿಕೆಗೆ 26% ಲಾಭ. 2025ರಲ್ಲಿ ಬಂಗಾರದ ದರ ತೀವ್ರ ಏರಿಕೆ ಆಗಲಿದೆಯೇ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, 2024ರಲ್ಲಿ ಬಂಗಾರದಲ್ಲಿ ಹೂಡಿಕೆ ಮಾಡಿದವರಿಗೆ ಭರ್ಜರಿ 26% ಲಾಭವಾಗಿದೆ. ಈ ಮೂಲಕ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನ್ನು ಚಿನ್ನ ಮೀರಿ ಹಾಕಿದೆ. ಷೇರು ಮ್ಯೂಚುವಲ್ ಫಂಡ್ಗಳನ್ನು ಮೀರಿ ಚಿನ್ನದಲ್ಲಿ ಹೂಡಿಕೆದಾರರಿಗೆ ಲಾಭ ಸಿಕ್ಕಿದೆ. ನಿಫ್ಟಿ 9% ಮತ್ತು ಸೆನ್ಸೆಕ್ಸ್ 8% ರಿಟರ್ನ್ಸ್ ಅನ್ನು ಕೊಟ್ಟಿದ್ರೆ, ಇವೆರಡನ್ನೂ ಹಿಂದಿಕ್ಕಿ ಚಿನ್ನ 26% ಲಾಭ ನೀಡಿರುವುದು ಅತ್ಯಂತ ಗಮನಾರ್ಹ. ಚಿನ್ನ ಆಪದ್ದನ ಎಂಬುದು ಮತ್ತೊಮ್ಮೆ ಹೀಗೆ ಸಾಬೀತಾಗಿದೆ. ಹಾಗಾದ್ರೆ ಈ ಹೊಸ ವರ್ಷ 2025ರಲ್ಲಿ ಚಿನ್ನದ ದರ ಏನಾಗಬಹುದು? ಬನ್ನಿ ನೋಡೋಣ. ಈಗ ಕಳೆದ ವರ್ಷ ಏನಾಯಿತು ಅನ್ನೋದನ್ನು ಮೊದಲಾಗಿ ತಿಳಿಯೋಣ. 2024ರಲ್ಲಿ ಚಿನ್ನದ ದರವು ಪ್ರತಿ 10 ಗ್ರಾಮ್ಗೆ 80,000 ರೂಪಾಯಿಗಳ ಗಡಿಯನ್ನು ದಾಟಿತ್ತು. MCXನಲ್ಲಿ ಗರಿಷ್ಠ ದರವಾಗಿ 80,288 ರೂಪಾಯಿಗೆ ಏರಿಕೆಯಾಗಿತ್ತು. ಫೆಡರಲ್ ರಿಸರ್ವ್ ಪಾಲಿಸಿಗಳ ರೆಸಿಸ್ಟೆನ್ಸ್ ಬರುವುದಕ್ಕಿಂತ ಮೊದಲೇ ಬಂಗಾರ ದರ ಏರ್ಗತಿಯಲ್ಲಿತ್ತು. ಈಗ 78,600 ರೂಪಾಯಿಗಳ ಮಟ್ಟದಲ್ಲಿದೆ. ಬೆಳ್ಳಿಯ ದರದಲ್ಲಿ ಕೂಡ 2024ರಲ್ಲಿ 42% ಏರಿಕೆಯಾಗಿತ್ತು. ಪ್ರತಿ ಕೆಜಿಗೆ 70,000 ರೂಪಾಯಿಗಳಿಂದ ಆರಂಭವಾಗಿದ್ದ ದರ 1 ಲಕ್ಷ ರೂಪಾಯಿಗೆ ಹೆಚ್ಚಳಾಗಿತ್ತು. ಮುಖ್ಯವಾಗಿ ಇಂಡಸ್ಟ್ರಿಗಳಲ್ಲಿ ಬೇಡಿಕೆ ಹೆಚ್ಚಳ ಆಗಿರುವುದು ಇದಕ್ಕೆ ಕಾರಣ ಆಗಿದೆ. ಕಳೆದ 10 ವರ್ಷಗಳ ಪರ್ಫಾರ್ಮೆನ್ಸ್ ನೋಡಿದರೆ ಬಂಗಾರವು ಸರಾಸರಿ 8% ರಿಟರ್ನ್ಸ್ ಅನ್ನು ಕೊಟ್ಟಿದೆ. 2023ರಲ್ಲಿ 13.1% ರಿಟರ್ನ್ಸ್ ಅನ್ನು ಕೊಟ್ಟಿತ್ತು. ಅಮೆರಿಕದಲ್ಲಿ ಟ್ರಂಪ್ ಆಡಳಿತ, ಭಾರತದಲ್ಲಿ ಬಜೆಟ್ ಮತ್ತು RBIನ ಹೊಸ ಗವರ್ನರ್ ನೇತೃತ್ವದ ಮಂಡಳಿಯ ನೀತಿ ನಿಲುವುಗಳು 2025ರಲ್ಲಿ ಬಂಗಾರದ ದರದ ಮೇಲೆ ಪ್ರಭಾವ ಬೀರುವ ನಿರೀಕ್ಷೆ ಇದೆ. ಟ್ರಂಪ್ ಆಡಳಿತದಲ್ಲಿ ಒಂದು ವೇಳೆ ಡಾಲರ್ ಮತ್ತಷ್ಟು ಪ್ರಬಲವಾದರೆ ಚಿನ್ನದ ದರ ಹೆಚ್ಚಳದ ವೇಗ ಕಡಿಮೆ ಆಗಬಹುದು. 2025ರಲ್ಲಿ ಚಿನ್ನ ಬೆಳ್ಳಿ ದರ ಎಷ್ಟು ಏರಿಕೆ ಆಗ್ಬೋದು ಅಂತ ನೋಡೋಣ. ತಜ್ಞರ ಪ್ರಕಾರ 2025ರಲ್ಲೂ ಕೂಡ ಬಂಗಾರದ ದರದಲ್ಲಿ 12ರಿಂದ 20% ರಿಟರ್ನ್ ಸಿಗುವಂಥ ಸಾಧ್ಯತೆ ಇದೆ. ಅಂದರೆ 10 ಗ್ರಾಮ್ ದರ 82,000 ರೂಪಾಯಿಗಳಿಂದ 85,000 ರೂಪಾಯಿಗೆ ಏರಿಕೆಯಾಗುವಂಥ ನಿರೀಕ್ಷೆ ಇದೆ. ಅದೇ ರೀತಿ ಬೆಳ್ಳಿಯ ದರ ಪ್ರತಿ ಕೆಜಿಗೆ 1,10,000 ರೂಪಾಯಿಗಳಿಂದ 25,000 ರೂಪಾಯಿಗೆ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ವಿಶೇಷ ಏನಂದರೆ ಈ ಸಂಗತಿ ಭಾರತೀಯರಿಗೆ ಪ್ರಾಚೀನ ಕಾಲದಿಂದಲೂ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ನಮ್ಮ ಹಿರಿಯರು ಹಿಂದಿನಿಂದಲೂ ಬಂಗಾರದ ಖರೀದಿಗೆ ಹಿಂದು ಮುಂದೆ ನೋಡ್ತಾ ಇರಲಿಲ್ಲ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ಇತ್ತೀಚಿನ ವರದಿ ಪ್ರಕಾರ ಭಾರತೀಯ ಮಹಿಳೆಯರ ಬಳಿ ಒಟ್ಟು 24,000 ಟನ್ ಬಂಗಾರ ಇದೆ. ಇದು ಜ್ಯುವೆಲರಿ ರೂಪದಲ್ಲಿರುವ ವಿಶ್ವದ ಒಟ್ಟು ಚಿನ್ನದ ಸಂಗ್ರಹದ 11% ಆಗುತ್ತೆ. ಇದು ವೈಯಕ್ತಿಕವಾಗಿ ಟಾಪ್ 5 ರಾಷ್ಟ್ರಗಳಲ್ಲಿನ ಜನರು ಹೊಂದಿರುವ ಬಂಗಾರದ ಒಟ್ಟು ಮೊತ್ತಕ್ಕಿಂತಲೂ ಹೆಚ್ಚು. ಅಂದರೆ ಆಶ್ಚರ್ಯ ಆಗ್ಬೋದು. ಅಮೆರಿಕದಲ್ಲಿ ಜನರು ಒಟ್ಟು 8,000 ಟನ್ ಚಿನ್ನವನ್ನು ಹೊಂದಿದ್ದಾರೆ. ಅಂದರೆ ಆಭರಣ ರೂಪದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜರ್ಮನಿಯಲ್ಲಿ 3,300 ಟನ್, ಇಟಲಿಯಲ್ಲಿ 2,450 ಟನ್, ಫ್ರಾನ್ಸ್ನಲ್ಲಿ ಸುಮಾರು 2,400 ಟನ್ ಮತ್ತು ರಷ್ಯಾದಲ್ಲಿ 1,900 ಟನ್ ಬಂಗಾರವನ್ನು ಜನರು ವೈಯಕ್ತಿಕವಾಗಿ ಇಟ್ಕೊಂಡಿದ್ದಾರೆ. ಭಾರತದಲ್ಲಿ ಚಿನ್ನಕ್ಕೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮಹತ್ವದ ಸ್ಥಾನಮಾನವಿದೆ. ಮದುವೆ ಮೊದಲಾದ ಶುಭ ಸಮಾರಂಭಗಳಲ್ಲಿ ಸ್ವಲ್ಪನಾದರೂ ಚಿನ್ನ ಬೇಕೇ ಬೇಕು. ಇನ್ನು ಅಕ್ಷಯ ತೃತೀಯ, ದೀಪಾವಳಿ, ಯುಗಾದಿ ಮೊದಲಾದ ಹಬ್ಬಗಳ ಸಂದರ್ಭ ಕೂಡ ಜನ ಬಂಗಾರವನ್ನು ಖರೀದಿಸ್ತಾರೆ. ಭಾರತದಲ್ಲಿರುವ ಒಟ್ಟು ಚಿನ್ನದಲ್ಲಿ 40%ನಷ್ಟು ಮೊತ್ತ ದಕ್ಷಿಣ ಭಾರತದಲ್ಲಿದೆ. ತಮಿಳುನಾಡು ಒಂದರಲ್ಲಿಯೇ 28% ಇದೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ 2020-21ರಲ್ಲಿ ಭಾರತೀಯ ಕುಟುಂಬಗಳಲ್ಲಿ 21,000ದಿಂದ 23,000 ಟನ್ ಬಂಗಾರ ಇತ್ತು. 2023ರ ವೇಳೆಗೆ 24,000ದಿಂದ 25,000 ಟನ್ಗೆ ಏರಿಕೆಯಾಗಿತ್ತು. ಭಾರತದ GDPಯಲ್ಲಿ 40% ಪಾಲನ್ನು ಬಂಗಾರ ಹೊಂದಿದೆ. ಹೀಗೆ ಆರ್ಥಿಕವಾಗಿಯೂ ಬಂಗಾರದ ಪಾಲು ಇದೆ. ಭಾರತೀಯ ಕಾನೂನು ಪ್ರಕಾರ ವಿವಾಹಿತ ಮಹಿಳೆ ಹೊಂದಿರುವ 500 ಗ್ರಾಂ ಚಿನ್ನಕ್ಕೆ ಯಾವುದೇ ತೆರಿಗೆ ಇರಲ್ಲ. ಅವಿವಾಹಿತ ಮಹಿಳೆ ಹೊಂದಿರುವಂತಹ 250 ಗ್ರಾಂ ಮತ್ತು ಪುರುಷರಲ್ಲಿರುವ 100 ಗ್ರಾಂ ಚಿನ್ನವು ಟ್ಯಾಕ್ಸ್ ವ್ಯಾಪ್ತಿಗೆ ಬರುವುದಿಲ್ಲ. ಇಂಡಸ್ಟ್ರಿಯಲ್ಲೂ ಕೂಡ ಚಿನ್ನ ಬೆಳ್ಳಿ ಬಳಕೆಯಾಗುತ್ತೆ. ಕಂಪ್ಯೂಟರ್, ಮೊಬೈಲ್ ಫೋನ್, ಟಿವಿ, ಬ್ಯಾಟ್ರಿ, ಕ್ಯಾಮ್ರಾ ಮೊದಲಾದ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಬೆಳ್ಳಿ ಬಳಕೆಯಾಗುತ್ತೆ. ಅವುಗಳ ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ಬೆಳ್ಳಿ ಬಳಕೆಯಾಗುತ್ತೆ. ಆಟೋಮೊಬೈಲ್, ಸೋಲಾರ್ ಎನರ್ಜಿ, ವಾಟರ್ ಪ್ಯೂರಿಫಿಕೇಷನ್ ಉದ್ಯಮಗಳಲ್ಲಿ ಕೂಡ ಬೆಳ್ಳಿ ಬೇಕಾಗುತ್ತೆ. ಎಲೆಕ್ಟ್ರಾನಿಕ್ಸ್, ಏರೋಸ್ಪೇಸ್, ಮೆಡಿಸಿನ್, ದಂತವೈದ್ಯಕೀಯ ಇತ್ಯಾದಿ ವಲಯಗಳಲ್ಲಿ ಚಿನ್ನ ಕೂಡ ಬಳಕೆಯಾಗುತ್ತೆ.
ಕಳೆದ 10 ವರ್ಷಗಳ ಪರ್ಫಾರ್ಮೆನ್ಸ್ ನೋಡಿದರೆ ಬಂಗಾರವು ಸರಾಸರಿ 8% ರಿಟರ್ನ್ಸ್ ಕೊಟ್ಟಿದೆ. 2023ರಲ್ಲಿ 13.1% ರಿಟರ್ನ್ಸ್ ಕೊಟ್ಟಿತ್ತು. ಭಾರತದ ಬಜೆಟ್ ಮತ್ತು RBIನ ಹೊಸ ಗವರ್ನರ್ ನೇತೃತ್ವದ ಮಂಡಳಿಯ ನೀತಿ ನಿಲುವುಗಳು 2025ರಲ್ಲಿ ಕೂಡ ಬಂಗಾರ ದರ ಮೇಲೆ ಪ್ರಭಾವ ಬೀರುವ ನಿರೀಕ್ಷೆ ಇದೆ. ಟ್ರಂಪ್ ಆಡಳಿತದಲ್ಲಿ ಡಾಲರ್ ಪ್ರಭಾವವಾದರೆ ನಾನು ಈಗಾಗಲೇ ಹೇಳಿದ ಹಾಗೆ ಚಿನ್ನದ ದರ ಹೆಚ್ಚಳದ ವೇಗ ಸ್ವಲ್ಪ ಕಡಿಮೆ ಆಗಬಹುದು. ಹಾಗಾದರೆ ಚಿನ್ನದಲ್ಲೇ ಹೂಡಿಕೆ ಮಾಡೋದು ಹೇಗೆ ಎಂಬುದನ್ನು ನೋಡೋಣ. ಜ್ಯುವೆಲ್ಲರಿಗಳು, ಚಿನ್ನದ ಕಾಯಿನ್, ಬಾರ್ಸ್, ಗೋಲ್ಡ್ ETF ಮತ್ತು ಸಾವರಿನ್ ಗೋಲ್ಡ್ ಬಾಂಡ್ಗಳ ಮೂಲಕ ಚಿನ್ನದಲ್ಲಿ ಹೂಡಿಕೆಯನ್ನು ಮಾಡಬಹುದು. ಗೋಲ್ಡ್ ETFಗಳು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಾಗಿದ್ದು ಫಿಸಿಕಲ್ ಗೋಲ್ಡ್ ಖರೀದಿಸೋದಕ್ಕೆ ಸಮಾನವಾಗಿರುತ್ತೆ. ಅಂದರೆ ವಾಸ್ತವವಾಗಿ ಫಿಸಿಕಲ್ ಗೋಲ್ಡನ್ನು ನೀವು ಖರೀದಿಸುವುದಿಲ್ಲ. ಇಲ್ಲಿ ಡಿಮ್ಯಾಟ್ ಫಾರ್ಮೆಟಲ್ಲಿ ನಿಮ್ಮ ಹೂಡಿಕೆ ಚಿನ್ನ ಸೇಫ್ ಆಗಿರುತ್ತೆ. ನಿಪ್ಪೋನ್ ಗೋಲ್ಡ್ ETF, HDFC ಗೋಲ್ಡ್ ETF, ICICI ಪ್ರುಡೆನ್ಷಿಯಲ್ ಗೋಲ್ಡ್ ETF, ಕೋಟಕ್ ಗೋಲ್ಡ್ ETF, SBI ಗೋಲ್ಡ್ ETF ಅಂತ ನಾನಾ ETFಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಸಾವರಿನ್ ಗೋಲ್ಡ್ ಬಾಂಡ್ಗಳು ಕೂಡ RBI ಬಿಡುಗಡೆ ಮಾಡುವಂತಹ ಡಿಜಿಟಲ್ ಗೋಲ್ಡ್ ಯೋಜನೆಗಳಾಗಿದೆ. ಇದರಲ್ಲಿ ಬಂಗಾರ ದರ ಏರಿಕೆಯ ಲಾಭದ ಜೊತೆಗೆ ಹೆಚ್ಚುವರಿಯಾಗಿ ವರ್ಷಕ್ಕೆ 2.5% ಬಡ್ಡಿ ಕೂಡ ಸಿಗುತ್ತೆ. ಗರಿಷ್ಠ 4 kg ತನಕ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ 2024-25 ಸಾಲದಲ್ಲಿ ಸಾವರಿನ್ ಗೋಲ್ಡ್ ಬಾಂಡ್ ಪ್ರೋಗ್ರಾಮ್ಗೆ ಹೊಸ ಬಿಡುಗಡೆ ಇರುವ ಸಾಧ್ಯತೆ ಸದ್ಯಕ್ಕೆ ಇಲ್ಲ ಅಂತ ವರದಿಯಾಗಿದೆ. ಹೀಗಾಗಿ ಈ ಬಾಂಡ್ಗಳನ್ನು BSE ಮತ್ತು NSEನಲ್ಲಿ ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಖರೀದಿಸುವ ಆಯ್ಕೆ ಈಗ ಉಳಿದಿದೆ. ಹಾಗಾದರೆ ಚಿನ್ನದ ದರ ಇಳಿಕೆ ಆಗಬಹುದೇ ಅನ್ನುವಂಥ ಒಂದು ಸಾಧ್ಯತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹೀಗಿದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಸಂಘರ್ಷಗಳು ಕಡಿಮೆ ಆದರೆ, ಡಾಲರ್ ಪ್ರಾಬಲ್ಯ ಹೆಚ್ಚಳವಾದರೆ ಬಂಗಾರ ದರದಲ್ಲಿ ಅಲ್ಪ ಇಳಿಕೆಯನ್ನು ಕಾಣಬಹುದು. ಆದರೆ ದೀರ್ಘಕಾಲೀನ ಹೂಡಿಕೆಗೆ ಚಿನ್ನ ಯಾವತ್ತೂ ಲಾಭದಾಯಕವಾಗಿದೆ ಎಂಬುದನ್ನು ಅಂಕಿಅಂಶಗಳು ತಿಳಿಸುತ್ತೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.